ನಮಸ್ಕಾರ. ನಾ ಕುತುಬುದ್ದೀನ್ ಕಾಜಿ. ಈ ರೈಲ್ವೆ ಮಾರ್ಗ ಅಂದ್ರೆ ಕುಡ್ಚಿ ಬಾಗಲಕೋಟ್ ರೈಲ್ವೆ ಮಾರ್ಗ 2010 ರೈಲ್ವೆ ಮುಂಗಡ ಪತ್ರದಲ್ಲಿ 816 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನುಷ್ಠಾನಕ್ಕೆ ಬಂದು 2017ನೇ ಇಸ್ವಿಯೊಳಗ ಆ ಒಂದು ವೆಚ್ಚದೊಳಗ ಮುಗಿಬೇಕಾಗಿತ್ತು. ಆದ್ರ ದುರಂತ ಏನಪ್ಪಾ ಅಂದ್ರ 2025 ಅಂದ್ರೆ 8 ವರ್ಷ ಲೇಟ್ ಆತು. 8 ವರ್ಷದೊಳಗ ಇದರ ವೆಚ್ಚ ಅಂದ್ರೆ 816 ಕೋಟಿ ರೂಪಾಯಿ ಹೋಗಿ ಇವತ್ತ 5,000 ಕೋಟಿ ರೂಪಾಯಿ ಖರ್ಚು ಮಾಡುವ ಸ್ಥಿತಿ ನಿರ್ಮಾಣ ಆಗೈತಿ. ಅದಕ್ಕ ನಾನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಇದು ಭೂಮಿ ಕೊಡುವ ವಿಚಾರ ಇರಲಿ, ಇವತ್ತ ಹಳಿಗಳ ನಿರ್ಮಾಣ, ರೈಲು ನಿಲ್ದಾಣಗಳ ನಿರ್ಮಾಣದ ವಿಚಾರ ಆಗಲಿ, ಪದೇ ಪದೇ ಎರಡು ಸರ್ಕಾರಗಳಿಗೆ ನಾವು ಗಮನಕ್ಕೆ ತಂದ್ರು ಈವರೆಗೂ ಇವತ್ತ ಲೋಕಾಪುರ್ಕ ರೈಲು ನಿಲ್ದಾಣ ನಿರ್ಮಾಣ ಆಗಿ ನಿಂತೈತಿ. ಆದ್ರೆ 2017ರೊಳಗ ಕಜ್ಜಿಡೋಣಿವರೆಗೆ ಕಾಮಗಾರಿ ಪೂರ್ಣಗೊಂಡಿತ್ತು. ಆದ್ರೆ ಅಲ್ಲೇ ರೈಲು ಸೇವೆ ಅಂದ್ರೆ ಪ್ಯಾಸೆಂಜರ್ ರೈಲು ಸೇವೆ ಪ್ರಾರಂಭ ಇಲ್ಲದಿರೋದ್ರಿಂದ ಅವು ರೈಲು ನಿಲ್ದಾಣಗಳ ಏನ್ ನಿರ್ಮಾಣ ಆಗಿತ್ತು ಎಲ್ಲಾ ಹಾಳಾಗ್ಯಾವ. ಅದನ್ನ ಮತ್ತೆ ಪುನರ್ ನಿರ್ಮಾಣ ಮಾಡ್ಯಾರ. ಅದರಂತೆ ಈಗ 2024 ಜನವರಿ ಒಳಗ ಡಿಸೆಂಬರ್ ಒಳಗ ಈ ಲೋಕಾಪುರ CRS ಅಂದ್ರೆ ಚೀಫ್ ರೈಲ್ವೆ ಸೇಫ್ಟಿ ಆಫೀಸರ್ ಬಂದು ಇನ್ಸ್ಪೆಕ್ಷನ್ ಮಾಡಿ ಈ ಮಾರ್ಗ ರೈಲ್ವೆ ಓಡ್ಸಾಕ ಯೋಗ್ಯ ಐತಿ, ಇದು ಪ್ಯಾಸೆಂಜರ್ ರೈಲು ಓಡಿಸ್ಬೇಕಂತ ಹೇಳಿ ಈಗಾಗಲೇ ಪರ್ಮಿಷನ್ ಕೊಟ್ಟಾರ. ಆದ್ರೆ ನಾವು ಈ ಭಾಗದ ಸಂಸದರಿಗಾಗ್ಲಿ, ಸಚಿವರುಗಳಿಗಾಗ್ಲಿ ಮತ್ತು ರಾಜ್ಯ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಿಗೆ ಗಮನಕ್ಕೆ ತಂದಿವು. ರೈಲ್ವೆ ಅಧಿಕಾರಿಗಳಿಗೆ ಮುಖ್ಯವಾಗಿ ಅವ್ರ ಗಮನಕ್ಕೂ ತಂದ್ರು ಕೂಡ ಈವರೆಗೂ ಆ ರೈಲ್ವೆ ಮಾರ್ಗದೊಳಗ ರೈಲ್ವೆ ಅಡ್ಡಾಡ್ಸಕ್ ತಯಾರಿಲ್ಲ ಅವರು. ಆದ್ರ ಈಗ ಹಿಂದೆ ಏನ ಇವತ್ತ ಬಾಗಲಕೋಟ್ ನವನಗರ, ಸೂಳಿಕೆರೆ, ಕೆರ್ಕಲ್ಮಟ್ಟಿ, ಶೆಲ್ಲಿಕೆರೆ, ಕಜ್ಜಿಡೋಣಿ, ಇದು ಲೋಕಾಪುರ ಈ ರೈಲು ನಿಲ್ದಾಣಗಳ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಾಣ ಮಾಡ್ಯಾರ. ಅದನ್ನ ಉಳಿಬೇಕಂದ್ರ ಇಲ್ಲೇ ಪ್ಯಾಸೆಂಜರ್ ರೈಲು ಪ್ರಾರಂಭ ಆಗ್ಲೇಬೇಕು. ಆ ನಿಟ್ಟಿನೊಳಗ ಇವತ್ತ ನಾವು ಲೋಕಾಪುರದೊಳಗೆ ಸಭೆ ಸೇರಿ ಎಲ್ಲಾ ಹಿರಿಯರು, ಪ್ರಜ್ಞಾವಂತರು, ಪತ್ರಿಕಾ ಮಿತ್ರರು, ಎಲ್ಲಾ ಸಂಘಟನೆಯವರು ಸೇರಿ ಸರ್ಕಾರಕ್ಕೆ ನಾವು ಇವತ್ತ ಒಂದು ಮನವಿಯನ್ನ ಮಾಡ್ಕೊಂಡಿವು, ಒತ್ತಾಯನ ಮಾಡಿವು. ಇಲ್ಲಿ ರೈಲ್ವೆ ಅವಶ್ಯವಾಗಿ ರೈಲ್ವೆ ಪ್ರಾರಂಭ ಮಾಡಬೇಕು, ಇಲ್ಲಂದ್ರ ಮುಂಬರುವ ದಿನಗಳಲ್ಲಿ ಉಗ್ರ ಸ್ವರೂಪದ ಹೋರಾಟ ನಾವು ಮಾಡ್ತೀವಿ ಅಂತ ಹೇಳಿ ಇವತ್ತು ತೀರ್ಮಾನ ಮಾಡ್ಯಾರ. ಅದಕ್ಕೆ ದಯವಿಟ್ಟು ರೈಲ್ವೆ ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ರೈಲ್ವೆ ಮಂತ್ರಾಲಯಕ್ಕೆ ನಾ ಆಗ್ರಹಪಡಿಸ್ತೀನಿ, ಅತಿ ಶೀಘ್ರ ಇಲ್ಲಿ ರೈಲ್ವೆ ಸೇವೆ ಪ್ರಾರಂಭ ಮಾಡ್ಲಿಲ್ಲ ಅಂದ್ರ ಬಹಳ ಬಿಸಿ ತಟ್ಟಿಸುವಂತ ಹೋರಾಟ ಮಾಡ್ಬೇಕಾಗತ್ತಂತ ಹೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಎಚ್ಚರಿಕೆಯನ್ನ ಕೊಡ್ತೀನಿ. ನಾ ಕುತುಬುದ್ದೀನ್ ಕಾಜಿ,